ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಹಾಬಾಪ ಸತೀಶ್ ಕುಮಾರ್ GH ಮಾಡುವ ನಮಸ್ಕಾರಗಳು. ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಬೇಲೂರು ನಗರವು ಶ್ರೀ ಚೆನ್ನಕೇಶವ ಸ್ವಾಮಿ ನೆಲೆಸಿರುವಂತಹ ಐತಿಹಾಸಿಕ ಸುಕ್ಷೇತ್ರವಾಗಿದ್ದು, ಬೇಲೂರಿನ ಭಾವಸರ ಕ್ಷತ್ರಿಯ ಸಮಾಜದ ವತಿಯಿಂದ 38ನೇ ವರ್ಷದ ದಿಂಡಿ ಮಹೋತ್ಸವ ಹಾಗೂ ಶ್ರೀ ಜ್ಞಾನೇಶ್ವರಿ ಗಾಥಾ ಪಾರಾಯಣ ಕಾರ್ಯಕ್ರಮವು ಪಾಂಡುರಂಗರಕುಮೆ ದೇವರ ದೇವಸ್ಥಾನದಲ್ಲಿ ಜೂನ್ 11ರಿಂದ ಆಯೋಜನೆ ಮಾಡಲಾಗಿದ್ದು, ಜೂನ್ 18ರವರೆಗೆ ವಿವಿಧ ರೀತಿಯ ಧಾರ್ಮಿಕ ಆಚರಣೆಗಳೊಂದಿಗೆ ದಿಂಡಿ ಮಹೋತ್ಸವ ಮತ್ತು ಜ್ಞಾನೇಶ್ವರಿ ಪಾರಾಯಣ ನೆರವೇರಲಿದೆ. ಈ ನಿಮಿತ್ತವಾಗಿ ಮೊದಲ ದಿನ ದಿಂಡಿ ಮಹೋತ್ಸವದ ಸಂಪ್ರದಾಯದಂತೆ ಪೋತಿ ಸ್ಥಾಪನೆ ಹಾಗೂ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸಲಾಯಿತು. ಮೊದಲ ದಿನ ಹಾಬಾಪ ಮಂಜಪ್ಪಯ್ಯ ಆಲ್ದೂರ್ ಅವರಿಂದ ಪ್ರವಚನ ಸೇವೆ ಸಮರ್ಪಿಸಲಾಯಿತು. ಧರ್ಮ ಪ್ರವರ್ತಕ UA ಚಂದ್ರಶೇಖರ್ ಭದ್ರಾವತಿ ಗುಂದಿ ಆಶ್ರಮ ಇವರಿಂದ ಕೀರ್ತನಾ ಸೇವೆ ಸಮರ್ಪಿಸಲಾಯಿತು. ಎರಡನೆಯ ದಿನದಂದು ಹರಿಭಕ್ತ ಪಾರಾಯಣ ಮೋಹನ್ ರಾವ್ ಭದ್ರಾವತಿ ಇವರಿಂದ ಪ್ರವಚನ, ಹಾಬಾಪ ಸತೀಶ್ ಕುಮಾರ್ GH ಇವರಿಂದ ಕೀರ್ತನೆ ಸೇವೆ ಸಮರ್ಪಿಸಲಾಯಿತು. ಮೂರನೆಯ ದಿನದಂದು ಹಾವೇರಿಯ ಹಾಬಾಪ ರಂಗನಾಥ್ ಅವರಿಂದ ಪ್ರವಚನ ಮತ್ತು ಭದ್ರಾವತಿಯ ಹಾಬಾಪ HN ಯೋಗೇಶ್ ಕುಮಾರ್ ಅವರಿಂದ ಕೀರ್ತನಾ ಸೇವೆ ಸಮರ್ಪಿಸಲಾಯಿತು. ಹೀಗೆ ಶುಭಾರಂಭಗೊಂಡಿರುವಂತಹ ದಿಂಡಿ ಮಹೋತ್ಸವ ಮತ್ತು ಜ್ಞಾನೇಶ್ವರಿ ಪಾರಾಯಣದ ಅಂಗವಾಗಿ ಪ್ರತಿನಿತ್ಯ ಬೆಳಗಿನ ಶುಭ ಸಂದರ್ಭದಲ್ಲಿ ಶ್ರೀ ಜ್ಞಾನೇಶ್ವರಿ ಗಾಥಾ ಪಾರಾಯಣ ಕಾರ್ಯಕ್ರಮವನ್ನು ಆಚಾರ್ಯ ಪೀಠವನ್ನು ವಹಿಸಿರುವಂತಹ ಆಚಾರ್ಯರು ಹಾಗೂ ಸಮಾಜ ಬಾಂಧವರು ಮತ್ತು ಪರಸ್ಥಳಗಳಿಂದ ಬಂದು ಭಾಗವಹಿಸಿರುವಂತಹ ಭಕ್ತ ಮಂಡಳಿಯವರೆಲ್ಲರೂ ಭಾಗವಹಿಸಿ ಜ್ಞಾನೇಶ್ವರಿ ಪಾರಾಯಣ ಸೇವೆಯನ್ನು ಮುನ್ನಡೆಸಿಕೊಂಡು ಸಾಗುತ್ತಿದ್ದಾರೆ. ಹಾಗೆಯೇ ಸಂಜೆಯ ಸಮಯದಲ್ಲಿ ಹರಿಪಾಠ್ ಭಜನೆಯನ್ನು ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯ ಮೂಲಕ ನೆರವೇರಿಸಲಾಗುತ್ತಿದ್ದು, ಬಿಡುವಿನ ಸಂದರ್ಭದಲ್ಲಿ ಪಂಡರಿ ವಾರ್ಕರಿ ಸಂಪ್ರದಾಯದ ಪಾಳಿ ಭಜನೆಯನ್ನು ಕೂಡ ಮುನ್ನಡೆಸಿಕೊಂಡು ಸಾಗುತ್ತಿರುವಂಥದ್ದು ವಿಶೇಷವಾಗಿದೆ. ಒಟ್ಟಾರೆ 7 ದಿನಗಳ ಕಾಲ ಹಮ್ಮಿಕೊಂಡಿರುವಂತಹ ದಿಂಡಿ ಮಹೋತ್ಸವ ಮತ್ತು ಜ್ಞಾನೇಶ್ವರಿ ಪಾರಾಯಣ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆದುಕೊಂಡು ಬಂದಿರುವಂಥದ್ದು ಬೇಲೂರು ಭಾವಸರ ಕ್ಷತ್ರಿಯ ಸಮಾಜದ ವತಿಯಿಂದ ಹಮ್ಮಿಕೊಂಡಿರುವಂತಹ ದಿಂಡಿ ಮಹೋತ್ಸವ ಹಾಗೂ ಜ್ಞಾನೇಶ್ವರಿ ಪಾರಾಯಣ ಕಾರ್ಯಕ್ರಮದ ವಿಶೇಷವಾಗಿದೆ. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ ಕಾಮೆಂಟ್ನಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕಾಗಿ ಕೋರುತ್ತೇವೆ.